ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಚಾಕ್ಲೇಟ್ ಗ್ಲಾಸ್ ಕೇಕ್ ಮಾಡ್ತಾ ಇದ್ದೇನೆ. ಕೇಕ್ ಅಂತ ಹೇಳುವಾಗಲೇ ನಮಗೆ ಮೊದಲಿಗೆ ನೆನಪಿಗೆ ಬರೋದೇ ಬರ್ತ್ಡೇ ಅಲ್ಲ. ಹೌದು, ಇವತ್ತು ನನ್ನ ಸಣ್ಣ ಮಗ ಶಿಶಿರ್ ಕೃಷ್ಣನ ಬರ್ಡೇ. ಹಾಗೆ ಈ ಕೇಕನ್ನು ಅವನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಅವನನ್ನು 6th ನಾವು ಹಾಸ್ಟೆಲಿಗೆ ಹಾಕಿದ್ದು. ಹಾಗೆ ಹಾಸ್ಟೆಲಲ್ಲೇ ಇದ್ದ ಕಾರಣ ಅವನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಭಾರಿ ಕಡಿಮೆ, ನೆನಪಿಗೆ ಬರೋದಿಲ್ಲ. ಈ ಸಲ ಕೂಡ ಹಾಗೆ 2 ದಿವಸದಿಂದ ಹಿಂದೆಯೇ ಹಾಸ್ಟೆಲಿಗೆ ಕೊಂಡಿದ್ದಾನೆ. ಹಾಗೆ ಈ ಕೇಕನ್ನು ಅವನಿಗೆ ಡೆಡಿಕೇಟ್ ಮಾಡ್ತಿದ್ದೇನೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಗನೇ, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅವನ ಮೇಲೆ ಇರಲಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ಶುರು ಮಾಡುವ. ನಾವೀಗ ಚಾಕ್ಲೇಟ್ ಕೇಕಿಗೆ ಮೊದಲು ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿ 1 ಕಪ್ಪಿನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ. 1 ಕಪ್ ಅಂದರೆ 240 ml. ಇಲ್ಲಿ 1/4 ಕಪ್ಪಿನಷ್ಟು ಕೋಕೋ ಪೌಡ್ರು, 1/4 ಕಪ್ ಅಂದರೆ 4 ಟೇಬಲ್ ಸ್ಪೂನ್ ಆಗ್ತದೆ. ಹಾಗೆ 30 ml ಅದನ್ನು ಕೂಡ ಇದ್ರ ಜೊತೆಲಿ ಹಾಕ್ತಿದ್ದೇನೆ. ಇಲ್ಲಿ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ತಿದ್ದೇನೆ. ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಒಮ್ಮೆ ಜರಡಿ ಇಟ್ಕೊಳ್ಳುವ. ಬೇಕಿಂಗ್ ಸೋಡಾ ನಾವು ದೋಸೆ ಹಿಟ್ಟು ಇಡ್ಲಿ ಎಲ್ಲ ಮಾಡುವಾಗ ಹಾಕ್ತೇವಲ್ಲ, ಅದೇ ಸೋಡಾ ಹಾಕಲಿಕ್ಕೆ. ಬೇಕಿಂಗ್ ಸೋಡಾ ಇಲ್ಲಿ ಸ್ವಲ್ಪ ಕಡಿಮೆ ಹಾಕಲಿಕ್ಕೆ, ಬೇಕಿಂಗ್ ಪೌಡ್ರ್ ಜಾಸ್ತಿ ಹಾಕಲಿಕ್ಕೆ. ಹಾಗೆ ಇಲ್ಲಿ 1 ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದರೆ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಆನಂತರ ನಾವು ಇದನ್ನೊಮ್ಮೆ ಚೆನ್ನಾಗಿ ಅಂತೆ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ನಾನು ಅದೇ ಬೌಲಿಗೆ 1 ಕಪ್ಪಿನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಇದು ರೂಮ್ ಟೆಂಪರೇಚರಲ್ಲಿ ಇರಬೇಕು ಹಾಲು. 1 ಕಪ್ ಅಂದರೆ 240 ml. ಹಾಗೆ 3/4 ಕಪ್ಪಿನಷ್ಟು ಸಕ್ಕರೆ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಅರ್ಧ ಕಪ್ ಸಕ್ಕರೆಯನ್ನು ತಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡದ್ದು. ಆವಾಗ ಇಲ್ಲಿ 3/4 ಕಪ್ಪಿನಷ್ಟು ಪೌಡ್ರ್ ಆಗ್ತದೆ ನಮಗೆ. ಹಾಗೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ 1/4 ಕಪ್ಪಿನಷ್ಟು ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೇನೆ. ಇದು ತೆಂಗಿನ ಎಣ್ಣೆ ಬಿಟ್ಟು ಯಾವುದೇ ಎಣ್ಣೆ ಆಗ್ತದೆ ನಮಗೆ. ಇಲ್ಲಿ ಸನ್ಫ್ಲವರ್ ಎಣ್ಣೆ ಆಗ್ತದೆ, ಅಥವಾ ಬೆಣ್ಣೆಯನ್ನು ಕರಗಿಸಿಕೊಂಡು ತಗೊಂಡ್ರೂ ಆಗ್ತದೆ, ಇಲ್ಲ ತುಪ್ಪವನ್ನು ಕೂಡ ತಗೊಂಡ್ರೂ ಆಗ್ತದೆ. ಕೊಬ್ಬರಿ ಎಣ್ಣೆ ಮಾತ್ರ ಬೇಡ. ಹಾಗೆ 1/4 ಕಪ್ಪು ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸಕ್ಕರೆ, ಹಾಲು, ಎಣ್ಣೆ ಎಲ್ಲ ಚೆನ್ನಾಗಿ ಬೆರೆಯುವ ಹಾಗೆ ಒಂದೇ ಡೈರೆಕ್ಷನ್ಗೆ ಹೀಗೆ ತಿರುಗಿಸ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಜರಡಿ ಹಿಡಿದ ಮಿಕ್ಸರನ್ನು ನಾವು ಇದಕ್ಕೆ ಹಾಕಿಕೊಳ್ಳುವ. ಆನಂತರ ಹೀಗೆ ಒಂದೇ ಡೈರೆಕ್ಷನ್ಗೆ ತಿರುಗಿಸ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಬ್ಯಾಟರ್ನ ಹದ ಈ ರೀತಿ ಇದೆ ನೋಡಿ. ಚೆನ್ನಾಗಿ ಕಲಸಿಕೊಂಡಾಯಿತು ನೋಡಿ. ಈ ರೀತಿ ಇದೆ ನೋಡಿ, ಈ ರೀತಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಅನ್ನು ಹಾಕಿಕೊಳ್ಳುವ. ಎರಡು ಟೀ ಸ್ಪೂನ್ ಅಷ್ಟು ವಿನೆಗರ್ ಅನ್ನು ಹಾಕಿಕೊಳ್ಬೇಕು. ಹಾಗೆ ಇದಕ್ಕೆ 1/4 ಕಪ್ನಷ್ಟು ಚಾಕೋ ಚಿಪ್ಸ್ ಅನ್ನು ಹಾಕಿಕೊಂಡಿದ್ದೇನೆ. 1/4 ಕಪ್ ಅಂದರೆ 4 ಟೇಬಲ್ ಸ್ಪೂನ್ನಷ್ಟು ಆಗ್ತದೆ. ಅದನ್ನು ಇರುವಾಗ ಇದಕ್ಕೆ ಹಾಕಿಕೊಳ್ಳುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ ಇಲ್ಲಿ ಕೇಕ್ ಬ್ಯಾಟರನ್ನು ಹಾಕಿಕೊಳ್ಳಿಕ್ಕೆ 4 ಸ್ಟೀಲ್ ಗ್ಲಾಸ್ ಅನ್ನು ತಗೊಂಡಿದ್ದೇನೆ. ಅದಕ್ಕೆ ಈಗ ನಾವು ತುಪ್ಪ ಸವರಿಕೊಳ್ಳುವ. ತುಪ್ಪ, ಎಣ್ಣೆ ಯಾವ ಸಹ ಆಗ್ತದೆ. ಚೆನ್ನಾಗಿ ಹೀಗೆ ಸವರಿಕೊಂಡ್ರೆ ಆಯಿತು. ಎಲ್ಲ ಗ್ಲಾಸಿಗೆ ಕೂಡ ಹೀಗೆ ಸವರಿಕೊಳ್ಳುವ. ತುಪ್ಪ ಸವರಿಕೊಂಡ ನಂತರ ಒಂದು ಸ್ವಲ್ಪ ಮೈದಾ ಹಾಕಿ ಗ್ಲಾಸಿಗೆಲ್ಲ ಡಸ್ಟ್ ಮಾಡಿಕೊಳ್ಳುವ. ಅಂದರೆ ನಮಗೆ ಮೈದಾ ಹಾಕಿ ಈಗ ಡಸ್ಟ್ ಮಾಡಿದರೆ ಉಂಟಲ್ಲ, ಕೇಕು ಚೆನ್ನಾಗಿ ನೀಟಾಗಿ ಎದ್ದು ಬರ್ತದೆ. ಇಲ್ಲಿ ನೋಡಿ, ಎಲ್ಲ ಗ್ಲಾಸಿಗೆ ಕೂಡ ಮೈದಾದ ಡಸ್ಟಿಂಗ್ ಮಾಡಿ ಆಯಿತು. ಇನ್ನು ನಾವು ಇದಕ್ಕೆ ಬ್ಯಾಟರನ್ನು ಹಾಕಿಕೊಳ್ಬೇಕು. ಬ್ಯಾಟರ್ ಹದ ನೋಡಿ ಈ ರೀತಿ ಉಂಟು. ತುಂಬ ದಪ್ಪವಲ್ಲ, ತುಂಬ ತೆಳ್ಳಗೆಯೂ ಅಲ್ಲ. ಅಂದರೆ ಇಲ್ಲಿ ನೀವು 1 ಕಪ್ ಮೈದಕ್ಕೆ 1 ಕಪ್ ಹಾಲು ಹಾಕಿಕೊಳ್ಬೇಡಿ. 3/4 ಕಪ್ಪಿನಷ್ಟು ಹಾಲು ಹಾಕಿಕೊಂಡ್ರೆ ಕರೆಕ್ಟ್ ಆಗ್ತದೆ. ಆನಂತರ ನಾವು ಈ ಬ್ಯಾಟರ್ನೆಲ್ಲ ಗ್ಲಾಸಿಗೆ ಒಂದು ಅರ್ಧ ಹಾಕಿದರೆ ಆಯಿತು. ಮುಕ್ಕಾಲಿಗಿಂತಲೂ ಒಂದು ಸ್ವಲ್ಪ ಕಡಿಮೆ ಹಾಕಿದರೆ ಒಳ್ಳೆಯದು. ಅಂದರೆ ಇಲ್ಲದಿದ್ದರೆ ತುಂಬ ಫುಲ್ಲಾಗಿ ಹೊರಗೆ ಬರ್ತದೆ. ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿಕೊಂಡ್ರೆ ಆಯಿತು. ಹೀಗೆ ಎಲ್ಲ ಗ್ಲಾಸಿಗೆ ಕೂಡ ಹಾಕಿಕೊಳ್ಳುವ.
ಹಾಗೆ ಇಲ್ಲಿ ನಾನು ಕುಕ್ಕರಿಗೆ ಮರಳನ್ನು 1 ಇಂಚಿನಷ್ಟು ಮರಳನ್ನು ಹಾಕಿ ಪ್ರೀ ಹೀಟ್ ಮಾಡಿಕೊಳ್ಬೇಕು. ಆನಂತರ ಅದರ ಒಳಗೆ ಒಂದು ಸ್ಟೀಲಿನ ತಟ್ಟೆಯನ್ನು ಕೂಡ ಇಡ್ತಾ ಇದ್ದೇನೆ. 10 ನಿಮಿಷ ಹೀಗೆ ಪ್ರೀ ಹೀಟ್ ಮಾಡಿಕೊಳ್ಳುವ. ಹಾಗೆ ನೋಡಿ ಅದರ ಒಳಗೊಂದು ಪ್ಲೇಟನ್ನು ಕೂಡ ಇಡಬೇಕು. ಪ್ಲೇಟು ನಮಗೆ ಈ ಕುಕ್ಕರಿಗೆ ಟಚ್ ಆಗಬಾರ್ದು, ಆ ರೀತಿ ಇಟ್ಟುಕೊಳ್ಬೇಕು. ನೋಡಿ ಈ ರೀತಿ ಇಟ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಗ್ಲಾಸನ್ನು ಇಟ್ಕೊಳ್ಳುವ. ನೋಡಿ ಗ್ಲಾಸನ್ನು ಇಟ್ಕೊಂಡಾಯಿತು. ಇನ್ನು ನಾವು ಲಿಡ್ಡನ್ನು ಹಾಕಬೇಕು. ನೋಡಿ ಇಲ್ಲಿ ನಾನು ಗ್ಯಾಸ್ ಕೆಟ್ಟ ಹಾಕಲಿಲ್ಲ, ಹಾಗೆ ಲಿಡ್ಡನ್ನು ಹಾಕಿ ಒಂದು 25ರಿಂದ 30 ನಿಮಿಷ ಹೀಗೆ ನಾವು ಬಿಡುವ. ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ, ಹಾಗೆ ವೆಯ್ಟ್ ಕೂಡ ಹಾಕಲಿಲ್ಲ. ಒಂದು 25 ನಿಮಿಷ ಹೀಗೆ ಬೇಯಲಿಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಈಗ ಒಂದು ಅರ್ಧ ಗಂಟೆ ಆಯಿತು ನಾವು ಬೇಯಲಿಕ್ಕಿಟ್ಟು ನೋಡುವ ಬೆಂದಿದೆ. ವಾವ್, ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಕಡ್ಡಿ ಹಾಕಿ ನೋಡುವ ಬೆಂದಿದ ಅಂತ. ಕಡ್ಡಿಗೆ ಅಂಟಲಿಲ್ಲ, ಕೈಗೂ ಅಂಟುವುದಿಲ್ಲ, ಬೆಂದಿದೆ. ಇನ್ನು ಇದನ್ನು ನಾವು ತೆಗೆಯುವ. ನೋಡಿ ಸ್ನೇಹಿತರೆ, ಪೂರ್ತಿ ತಣ್ಣಗಾಗಿದೆ. ಸುಮಾರು 1 ಗಂಟೆ ನಂತರ ನಾನು ಇದನ್ನು ಬಿಡಿಸಿಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟ್ ನೋಡಿ. ನೋಡ ಇನ್ನು ಕಟ್ ಮಾಡಿಕೊಳ್ಳೋದನ್ನು ನಾವಿಲ್ಲಿ ನೋಡಿ ಡಸ್ಟ್ ಮಾಡಿದ ಕಾರಣ ಗ್ಲಾಸಿಗೆ ಕೂಡ ಅಂಟಿಕೊಳ್ಳಿಲ್ಲ. ನೋಡಿ ಯಾವಾಗಲೂ ಕೂಡ ಡಸ್ಟ್ ಮಾಡಿಯೇ ಮಾಡಿ. ಅಂದರೆ ನಾನಿದು 2ನೇ ಸಲ ಗ್ಲಾಸಲ್ಲಿ ಕೇಕ್ ಮಾಡ್ತಾ ಇರೋದು. ಡಸ್ಟ್ ಮಾಡದೆ ಹಾಕಿದರೆ ಕೆಲವು ಸಲ ಕ್ಲೀನಾಗಿ ಎದ್ದು ಬರೋದಿಲ್ಲ, ಸ್ಟಕ್ ಆಗ್ತದೆ ಅಲ್ಲಿ. ಇದನ್ನೀಗ ಕಟ್ ಮಾಡಿಕೊಳ್ಳುವ. ಚಾಕೋ ಚಿಪ್ಸ್ ಹಾಕಿದೆಲ್ಲ ನೋಡಿ ಇಲ್ಲಿ ಸ್ವಲ್ಪ ಮೆಲ್ಟ್ ಆಗಿದೆ ನೋಡಿ. ಇನ್ನು ಸ್ನೇಹಿತರೆ, ಈ ಕೇಕ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಇನ್ನೊಂದು ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.